ಅಶೋಕ್, ಹೇಗಿದ್ದು ಈ ಬಜೆಟ್ ನೀವು ನೋಡಿದ್ದು ಬಗ್ಗೆ ಹೇಗೆ? ಕಳೆದ 10 ವರ್ಷ ನೋಡಿದ್ರೆ ಮತ್ತೆ ಇವಾಗಿನ ಪರಿಸ್ಥಿತಿಯಲ್ಲಿ ಎಲ್ಲಿ ಬಿಜೆಪಿಯಿಂದ ಸೆಂಟ್ರಲ್ ಗೌರ್ಮೆಂಟ್ನಿಂದ ಫಂಡ್ಸ್ ಬರ್ತಿಲ್ಲ, ಬರಗಾಲಕ್ಕೆ ಏನೂ ಬಂದಿಲ್ಲ. 10 ವರ್ಷದ ನೋಡಿದ್ರೆ ಬಿಜೆಪಿ ಕಳೆದ ಬಜೆಟ್ ನೋಡಿದ್ರೆ, ಅದಕ್ಕಿಂತ ಮುಂಚೆ ಕೊಯ್ಲೇಷನ್ ಗೌರ್ಮೆಂಟ್ ಬಜೆಟ್ ನೋಡಿದ್ರೆ ಈ ಬಜೆಟ್ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆ, ಆದರೆ ಜನಗಳ ಪರ ನೋಡಿದ್ರೆ, ಸಾಮಾನ್ಯ ಜನಗಳ ಪರ ನೋಡಿದ್ರೆ, ಓಕೆ, ಈ ಬಜೆಟಿಂದ ಏನಿಗೆ ನಾಳೆ ಬೆಳಗ್ಗೆ ನನಗೆ ಏನು ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಮೊದಲನೇ ನನಗೆ ಜ್ಞಾಪಕ ಬರೋದು 40% ಕಮಿಷನ್ ಸರ್ಕಾರ ಬಿಜೆಪಿಯವರು ಅಂತ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬರ್ತಾರೆ. ಓಕೆ, ಅಂದ್ರೆ ಅವ್ರ ಕಾಸ್ಟ್ ಏನೇ ಇತ್ತು 40% ಜಾಸ್ತಿ ಇತ್ತು. ಇವರು ಆ 40% ಕಡಿಮೆ ಮಾಡಿದ್ರೆ ಬಜೆಟ್ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಬೇಕಾಗಿತ್ತು. ಯಾಕಾಗಿಲ್ಲ? ಓಕೆ, ಒಂದು ಪ್ರಶ್ನೆ. ಎರಡನೇದು, ಕಳೆದ ಬಾರಿ 2.5 ಲಕ್ಷ ಕೋಟಿ ರೆವೆನ್ಯೂ ರಿಸಿಪ್ಟ್, ರಾಜಸ್ವ ರಿಸಿಟ್ ಅಂತ ಇತ್ತು. ಈ ಬಾರಿ ಅದು ಬರೀ ಒಂದು 13,000 ಕೋಟಿ ಜಾಸ್ತಿ ಆಗಿದೆ. ಇವರ ಕಳೆದ ಬಾರಿ ಬಜೆಟ್ಗಿಂತ ಈ ಬಾರಿ ನಿಮಿಷ ನೀವು ಒಂದು ಸ್ವಲ್ಪ ಲೆಕ್ಕ ನನಗೆ ಕನ್ಫ್ಯೂಸ್ ಮಾಡಿದ್ರ ಅಂತ ಕೇಳಿಬಿಡ್ತೀನಿ. ಈಗ 40% ಕಮಿಷನ್ ಅಂದರೆ 3 ಲಕ್ಷ ಕೋಟಿ ಬಜೆಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ 1,20,000 ಕೋಟಿ ಆಗಬೇಕು ಕಮಿಷನ್ ಬಾಬ್ತು. ಹೌದು, ಅದನ್ನು ತೆಗೆದಾಗ ಬಜೆಟ್ ಗಾತ್ರ ಚಿಕ್ಕದಾಗಬೇಕಾಗುತ್ತೆ, ದೊಡ್ಡದಾಗಲ್ಲ. ಇನ್ನು ಜಾಸ್ತಿ ಆಗಬೇಕು ಬಜೆಟ್. ಕಾಮಗಾರಿಗಳಲ್ಲಿ ನೋಡಿ, ಐ ವಿಲ್ ಎಕ್ಸ್ಪ್ಲೈನ್ ಯು. ಈಗ ಬಜೆಟಲ್ಲಿ 300 ರೂಪಾಯಿ ಬಜೆಟ್ ಅಂತ ಅನ್ಕೊಳ್ಳೋಣ, 120 ರೂಪಾಯಿ ಲಂಚಕ್ಕೆ ಹೋಗ್ತಿದೆ ಅಂತ ಅನ್ಕೊಂಬೋಣ. ತಿಂದು ಬಿಡ್ತಾ ಇದ್ದಾನೆ ಯಾರೋ ಅಂತ, ಜನಕ್ಕೂ ಅಲ್ಲ ಸರ್ಕಾರಕ್ಕೂ ಅಲ್ಲ ಯಾರಿಗೂ ತಿಂದು ಹಾಕ್ತಿದ್ದಾನೆ ಯಾರೋ, ಅವನು ವೈಯಕ್ತಿಕ ತಿಂದು ಹಾಕ್ತಿದ್ದಾನೆ. ಉಳಿದಿದ್ದೆಷ್ಟು? 180 ರೂಪಾಯಿ. 180 ರೂಪಾಯಿ ನಾನು ಬಜೆಟ್ ಮಂಡಿಸಬೇಕು ಅಂತ ಅದರ ಅರ್ಥ ಅಲ್ಲ. ಆ ರೀತಿ ಅಲ್ಲ. ಇದು ಹೆಂಗೆ ಅಂದ್ರೆ, ಅಲ್ರಿ, ಲಂಚಕ್ಕೆಲ್ಲ ನೀವು ಹೇಳಿದ ಹೋಗ್ಬಿಟ್ಮೇಲೆ ಉಳ್ಕೊಳ್ಳೋದೇ ನೈಜ ಬಜೆಟ್. ಇವಾಗ 100 ರೂಪಾಯಿ ಕೆಲಸ ಅವಾಗ್ಲೇನು ಮಾಡ್ತಿದ್ರು, ಇವಾಗ್ಲೂ ಮಾಡ್ತಿದ್ದಾರೆ. ನಾನು ಝೀರೋ ಟಾಲರೆನ್ಸ್ ಅಂತ ಹೇಳಿಬಿಟ್ಟಾಗ 180 ರೂಪಾಯಿ ಬಜೆಟ್ ಮಂಡಿಸ್ಬೇಕು ನಾನು ಅಂತ ಲೆಕ್ಕ ಬರೋದು. ಹಂಗೆ ಅನುದಾನಗಳನ್ನ ಜಾಸ್ತಿ ಮಾಡಬೇಕು, ಅವ್ರು ಹೇಳಿದ ಕೆಲಸಗಳನ್ನ ಜಾಸ್ತಿ ಮಾಡಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಕ್ವಾಲಿಟಿ ವರ್ಕ್ ಆಗುತ್ತೆ ಅಂತ, ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅಂತ. ಈಗ 3 ಲಕ್ಷ ಕೋಟಿ ರೂಪಾಯಿ ಇದ್ರೆ 3 ಲಕ್ಷ ಕೋಟಿ ರೂಪಾಯಿ ನಾವು ಬೇರೆ ಇದಕ್ಕಾಗಲ್ಲ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಇರ್ತದಲ್ಲ, ಅದೇ 1.5 ಲಕ್ಷ ಕೋಟಿ ರೂಪಾಯಿ ಅಭಿವೃದ್ಧಿಗೆ ಏನದು ಏನ್ ಗೊತ್ತಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯೋಜನೆಗಳು 50,000 ಕೋಟಿ, 3,70,000 5 ಲಕ್ಷ ಕೋಟಿ ಬಜೆಟ್ ಮುಟ್ಬೇಕಾಗಿತ್ತು. ಏನಕ್ಕಂದ್ರೆ 1.5 ಲಕ್ಷ ಕೋಟಿ ಬೇರೆ ಯಾರೋ ತಿನ್ಕತ್ತಾ ಇದ್ರು, ಅದು ಇವ್ರು 5 ಲಕ್ಷಕ್ಕೆ ಮುಟ್ಟಿಸ್ಬೇಕಾಗಿತ್ತು. ಡೆಲ್ಲಿ ನೋಡಿ ನಾವು ತಗೊಂಡಾಗ 30,000 ಕೋಟಿ ಇದ್ದು ಬಜೆಟ್, ಇವಾಗ 75,000 ಕೋಟಿ ಆಗಿದೆ ಬಜೆಟ್. ಓಕೆ, ಭ್ರಷ್ಟಾಚಾರ ಕಡಿಮೆ ಮಾಡ್ರೆ ನಿಮ್ಗೆ ರೆವೆನ್ಯೂ ಜಾಸ್ತಿ ಇರುತ್ತೆ. ಇನ್ಫ್ಲೇಷನ್ ಯಾರಿಗೆ ಬಿಡೋಣ? ಯಾವುದು ಇನ್ಫ್ಲೇಷನ್? ಇನ್ಫ್ಲೇಷನ್ 5% ಲೆಕ್ಕಾಚಾರ ಇದೆ, ಬರೀ ಅದೊಂದೇ ಬರಲ್ಲ. 5% ಇನ್ಫ್ಲೇಷನ್. ಬಟ್ ಇಲ್ಲಿ ನಮಗೆ ಲೆಕ್ಕದಲ್ಲಿ ಇರೋದು ಹೇಳ್ಬಿಡ್ತೀನಿ, ವಿತ್ತೀಯ ಕೊರತೆ ನೀವು 3% ಒಳಗಡೆ ಮೇಂಟೈನ್ ಮಾಡಬೇಕು ಶಿಸ್ತು ಅಂತ ಬಂದಾಗ ಅದನ್ನು ಫಾಲೋ ಮಾಡಿದಾಗ ನಮ್ಗೆ ಇದನ್ನ ಅಬ್ಜೆಕ್ಷನ್ ಮಾಡೋಕ್ಕೆ ಬರಲ್ಲ. ಖಂಡಿತ. ಅದನ್ನ ನಾನು ಮೀರಿದ್ರೆ, ಆ ಪಾಯಿಂಟ್ ಮೀರಿದ್ರೆ ಏನ್ರಿ, ನಾನು ಅವಾಗಲೇ ಹೇಳಿದೆ, ಕಳೆದ 10 ವರ್ಷಗಳಲ್ಲಿ ಬೆಸ್ಟ್ ಬಜೆಟ್ ಇದು ಕರ್ನಾಟಕಕ್ಕೆ. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಅದೇ ಡೆಲ್ಲಿ ತಗೊಳ್ಳಿ, ನಮ್ದು ಫಿಸಿಕಲ್ ಸರ್ಪ್ಲಸ್ ಇದೆ, ಡೆಫಿಸಿಟೇ ಇಲ್ಲ. ಯಾಕಿದೆ ನಮ್ದು? ಆಮ್ ಆದ್ಮಿ ಪಾರ್ಟಿ ಡೆಲ್ಲಿ ಕೊಟ್ಟಿದ್ದೀವಿ. ಭ್ರಷ್ಟಾಚಾರ ಇಲ್ಲದೆ ಬರೋ ದುಡ್ಡಲ್ಲಿ ನಾವು ಜನಗಳಿಗೆ ಎಲ್ಲಾ ಗ್ಯಾರಂಟಿನೂ ಕೊಟ್ಟು ಮಾಡಬಹುದು ಅಂತ ತೋರಿಸಿದೀವಿ. ನಾವು ಬಸವರಾಜ್ ಸರ್ನ ಕೇಳ್ಬಿಡ್ತೀನಿ. ನಾನು ಬಸವರಾಜ್ ಸರ್, ಸರಳವಾಗಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಿಂದ ಅಥವಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಒಂದು ಜನಜನಿತವಾದ ಮಾತು ಏನಂತ ಹೇಳಿದ್ರೆ, ಇನ್ ಜನರಲ್ಲು ಗ್ಯಾರಂಟಿ ಸ್ಕೀಮ್ಗಳಿಗೆ ಇವರು ಹಣ ಕೊಟ್ಬಿಟ್ಟಿದ್ದಾರೆ, ಖಜಾನೆ ಖಾಲಿ ಆಗಿಬಿಟ್ಟಿದೆ, ಖಜಾನೆಯಲ್ಲಿ ಹಣ ಇಲ್ಲ, ಇದೊಂದು ಬೊಗಳೆ ಬಜೆಟ್ಟು, ಇದರಲ್ಲಿ ಏನು ಸತ್ವ ಇಲ್ಲ, 20 ಇಯರ್ಸ್ ನಾವು ಹಿಂದಕ್ಕೆ ಹೋದ್ವಿ ಅಂತೇಳಿ ಜನಜನಿತವಾಗಿ ಒಂದು ಮಾತು ಹೇಳ್ತಿರ್ತಾರೆ. ಅದು ಟೀಕೆಗೆ ಹೇಳ್ತಾರೋ ಇನ್ನೊಂದು ಕೇಳ್ತಾರೋ ನನಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಎಕನಾಮಿಕ್ಸ್ ಓದ್ಕೊಂಡಿದ್ದೀನಿ. ಇದರಲ್ಲಿ ಎಲ್ಲ ನಾವು ಚೆಕ್ ಮಾಡಿಕೊಂಡ್ರೆ ಇವತ್ತೇನು 3.3 ಲಕ್ಷ ಕೋಟಿ ಬಜೆಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಒಂದು 58,000 ರಿಂದ 60,000 ಕೋಟಿವರೆಗೂ ಎಲ್ಲ ಸ್ಕೀಮ್ ಮುಗಿದೋಗ್ಬಿಡ್ತವೆ. ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲ ಜನಗಳಿಗೆ ದುಡ್ಡು ಕೊಟ್ಟು, ಕರೆಂಟ್ ಕೊಟ್ಟು, ಬಸ್ಸಲ್ಲಿ ಓಡಾಡಕ್ಕೆ ಹೇಳಿ 5 ಗ್ಯಾರಂಟಿ ಯೋಜನೆಗಳಿಗೆ 50,000 ರಿಂದ 55,000 ಕೋಟಿ ಎಲ್ಲ ಮುಗಿದು ಹೋಯಿತು. ಇದನ್ನು ಸಿದ್ದರಾಮಯ್ಯನವ್ರ ಜೇಬಿಂದ ಕೊಡಲ್ಲ. ಸಿಂಪ್ಲೆಸ್ಟ್ ಥಿಂಗ್, ಒಬ್ಬ ಮುಖ್ಯಮಂತ್ರಿಯಾಗಿ ಜನಗಳ ದುಡ್ಡಿಂದಾನೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಲ್ಲಿ ಬೇಕಿರೋದು ಒಂದು ಆ ಇಚ್ಛಾಶಕ್ತಿ ಮಾತ್ರ. ಹೌದು, ಆ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿಗೆ ನಾನು ಅದು ಕೊಡಬೇಕು ಅಂತ ಇಚ್ಛೆ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ನಾನು ಡೆವಲಪ್ ಮಾಡ್ತೀನಿ, ನಾನು ರೋಡ್ ಮಾಡಲಿಲ್ವಾ, ಮೋರಿ ಮಾಡಲಿಲ್ವಾ, ಮಳೆ ಬಂದಾಗ ಕೊಚ್ಕೊಂಡು ಹೋಗಲಿಲ್ವಾ, ತಿರ್ಗಾ ರಿಪೇರಿ ಮಾಡಲಿಲ್ವಾ, ಮತ್ತೆ ಅದು ಕಿತ್ತೋಗ್ಲಿಲ್ವಾ, ರೋಡು ರಸ್ತೆ ಗುಂಡಿಗೆ ಜನ ಸಾಯಲಿಲ್ವಾ, ಇದು ಅದೇ ಕತೆ. ಡೆವಲಪ್ಮೆಂಟ್ ವರ್ಕ್ ಅನ್ನೋದನ್ನು ನಾವು ಇವತ್ತಿನ ದಿನದಲ್ಲಿ ಬರೀ ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಯಾವುದೋ ರೋಡು, ಜಲ್ಲಿ, ಕಟ್ಟಡ, ಇದ್ರ ಮೇಲೆ ಅಳಿಬೇಕಾ? ಮನುಷ್ಯನ ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಮಾಡಿದ್ರೂ ಕೂಡ ದೊಡ್ಡ ಮಟ್ಟದ ಹಣ ಅದರಿಂದ ಹರಿದು ಬರುತ್ತೆ, ರೊಟೇಷನ್ ಆಗುತ್ತೆ, ಅದರಿಂದನೂ ಡೆವಲಪ್ಮೆಂಟ್ ಮಾಡಬಹುದು ಅನ್ನೋ ಥಿಯರಿ ಇದೆಯಾ ಇಲ್ಲಿ?
ಇಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಕನಾಮಿಕಲಿ ರಾಜ್ಯ ದಿವಾಳಿಯಾಗಿದೆ. ಅದಕ್ಕೆ ಮುಂಚೆ ಒಂದು ಮಾತನ್ನು ಇವತ್ತಿನ ಬಜೆಟ್ ಬಗ್ಗೆ ಶುರುವಿನಲ್ಲಿ ಹೇಳಬೇಕು, ಅತಿ ಮುಖ್ಯವಾದ ಪಾಯಿಂಟು ಅಂತ ಅನಿಸ್ತದೆ ನನಗೆ. ಬಹುಶಃ ಹಿಸ್ಟ್ರಿನಲ್ಲೇ ಮೊದಲನೇ ಬಾರಿಗೆ ಬಜೆಟ್ ಮಂಡಿಸುವಾಗ ವಿರೋಧ ಪಕ್ಷದವರು ಸಭಾತ್ಯಾಗ ಮಾಡೋಗಿದ್ದಾರೆ. ಸಭಾತ್ಯಾಗ ಮಾಡೋಗ್ಲಿಕ್ಕೆ ಒನ್ ಆಫ್ ದ ರೀಸನ್ಸ್ ಅವ್ರು ಕೊಟ್ಟಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಾ ಅಂತೇಳಿ ಹೋಗಿದ್ದಾರೆ. ಇವತ್ತೇನು ಬಜೆಟ್ ಶುರು ಮಾಡಿದಾಗ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದ ಯಾವ ಕಾರಣಕ್ಕೆ? ನಮ್ಮ ರಾಜ್ಯಕ್ಕೆ ನ್ಯಾಯವಾಗಿ ಸಲ್ಲಬೇಕಾ ತೆರಿಗೆ ಪಾಲು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಮಾತಾಡಿರೋದು. ಅದು ಅತ್ಯಂತ ಸಮಂಜಸವಾದ್ದು. ಯಾಕೆ ಅಂತಂದರೆ ಇವತ್ತು ಕರ್ನಾಟಕಕ್ಕೆ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗ್ತಾ ಇರ್ತದೆ. ಅದನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸಬೇಕಾದ ಜವಾಬ್ದಾರಿ ಪ್ರತಿಯೊಬ್ಬ ಕಳಕಳಿಯುಳ್ಳ ಕನ್ನಡಿಗನ ಮೇಲೂ ಇದೆ. ಮುಖ್ಯಮಂತ್ರಿ ಮೇಲೆ ಸಹಜವಾಗಿ ಜಾಸ್ತಿ ಇರ್ತದೆ. ಅದನ್ನು ಕೆಲಸ ಮಾಡಿದ್ದಾರೆ ಅಷ್ಟೇ. ಈಗ BJPಯವರು ಸ್ವತಃ ನಿರ್ಮಲಾ ಸೀತಾರಾಮನ್ 5,495 ಕೋಟಿ ವಿಶೇಷ ಅನುದಾನ ಮತ್ತು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ಗೆ 6,000 ಕೋಟಿ ಕೊಡಿ ಅಂತ ಶಿಫಾರಸು ಮಾಡಿದ್ದನ್ನು ಫಿನಾನ್ಸ್ ಕಮಿಷನ್ನು ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟವಾಗಿ ತಿರಸ್ಕರಿಸಿದ್ದಾರೆ ಯಾವಾಗ ಯಡಿಯೂರಪ್ಪನವರು CM ಆಗಿದ್ದಾಗ. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ ಒಳಗಡೆ ಹೇಳ್ತಾರೆ ಮೊನ್ನೆ, ವಿ ಹ್ಯಾವ್ ಟು ಫಾಲೋ ದ ರೆಕಮೆಂಡೇಶನ್ಸ್ ಆಫ್ ಫಿನಾನ್ಸ್ ಕಮಿಷನ್ ಅಂಡ್ ವಿ ಹ್ಯಾವ್ ಫಾಲೋಡ್ ಇಟ್. ಅಟಾನಮಸ್ ಬಾಡಿ, ವಿ ಹ್ಯಾವ್ ಟು ಫಾಲೋ ಇಟ್ ಅಂಡ್ ವಿ ಹ್ಯಾವ್ ಫಾಲೋಡ್ ಇಟ್ ಅಂತ ಸುಳ್ಳು ಹೇಳ್ತಾರೆ. BJPಯವರು ನಿರ್ಮಲಾ ಸೀತಾರಾಮನ್ ಹೇಳ್ಬಿಟ್ಟಿದ್ದಾರೆ ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದಾರೆ. ನೋಡಿ, ಎಲ್ಲ ಕೊಟ್ಬಿಟ್ಟಿದ್ದಾರೆ, ಕೊಡೋದೇನು ಬಾಕಿ ಇಲ್ಲ ಅಂತ ರಾಜ್ಯದ ವಿರುದ್ಧ ನಿಲುವನ್ನು ಪಕ್ಷದ ಹಿತಕ್ಕಾಗಿ ತಗೊಂಡಿದ್ದಾರೆ. ರಾಜ್ಯಕ್ಕಿಂತ ದೇಶಕ್ಕಿಂತ ಪಕ್ಷದ ಹಿತ ಮುಖ್ಯ ಅಂತ BJP ತೋರಿಸ್ಕೊಂಡಿದ್ದಾರೆ. ಇವತ್ತು ಕೂಡ ಸಿದ್ದರಾಮಯ್ಯನವರು ಆ ವಿಷಯ ಪ್ರಸ್ತಾಪಿಸಿದಲ್ಲಿ ಯಾವ ತಪ್ಪು ಇಲ್ಲ. ಯಾವುದೇ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕದ ಲೆಕ್ಕಾಚಾರ ಇಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿರೋದನ್ನ ಹೇಳಬೇಕಂತ ಹೇಳಿದ್ದಾರೆ. ಒಂದು ಪಾಯಿಂಟ್ ಅದು. ಹಾಗಾಗಿ BJPಯವರು ಆ ಕಾರಣ ಎತ್ಕೊಂಡು ಸಭಾತ್ಯಾಗ ಮಾಡಿದ್ದು ಇದು ರಾಜ್ಯದ ದೃಷ್ಟಿಯಿಂದ ರಾಜ್ಯದ ಹಿತದ ಬಗ್ಗೆ ಅವ್ರ ಗಮನ ಇಲ್ಲ ಅನ್ನೋದು ಪಕ್ಷದ ಹಿತ ಮತ್ತೆ ತೋರಿಸಿದೆ. ಎರಡನೇ ಪಾಯಿಂಟು, ಇದೇ BJPಯವರು ಮತ್ತೆ ಕೆಲವು ಮೀಡಿಯಾಗಳು ಕೂಡ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಅತ್ಯಂತ ಅಪಪ್ರಚಾರ ಮಾಡಿದ್ರು. ರಾಜ್ಯ ದಿವಾಳಿ ಆಗ್ಬಿಡುತ್ತೆ, ದೇಶ ದಿವಾಳಿ ಆಗ್ಬಿಡುತ್ತೆ ಅಂತ. ನರೇಂದ್ರ ಮೋದಿಯವರು ಕೂಡ ರಾಜಸ್ಥಾನದಲ್ಲಿ ಭಾಷಣ ಮಾಡ್ತಾ ಜುಲೈ ತಿಂಗಳಲ್ಲಿ ಇದರಿಂದ ದೇಶ ದಿವಾಳಿ ಆಗುತ್ತೆ ಅಂತ ಭಾಷಣ ಮಾಡಿದ್ರು. ಭಾಷಣ ಮಾಡಿ ರೇವಡಿ ದೇಶ ದಿವಾಳಿ ಆಗುತ್ತೆ ಅಂತ ಅವ್ರು ಭಾಷಣ ಮಾಡಿದ ಒಂದೇ ವಾರಕ್ಕೆ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನಾ ಸ್ಕೀಮ್ ಅಂತ ಇದೇ ತರದ ಒಂದು ಸ್ಕೀಮ್ ಅನ್ನು ಜಾರಿಗೆ ತಂದರು. ಸೊ ಇದು ಅವರಲ್ಲಿರತಕ್ಕಂಥ ವಿರೋಧಾಭಾಸ. ಈ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಬಂದಾಗ ಯಾರು ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ರಾಜ್ಯ ದಿವಾಳಿ ಆಗ್ಬಿಡುತ್ತೆ, ಜನ ಸೋಮಾರಿ ಆಗ್ಬಿಡುತ್ತೆ. ತಮಿಳುನಾಡೇ ಫಸ್ಟ್ ದಿವಾಳಿ ಆಗಬೇಕಾಗಿತ್ತು. ಮತ್ತು ಇದು ಅತ್ಯಂತ ಎಕನಾಮಿಕ್ಸ್ನ ABCDನೂ ಗೊತ್ತಿಲ್ಲದೆ ಇರುವಂಥವ್ರು ಮಾತ್ರ ಮಾತಾಡ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ತಮಿಳುನಾಡು ಉದಾಹರಣೆಗಿಂತ ಹೆಚ್ಚಾಗಿ ಅದೊಂದು ತಗೊಳ್ಳೋಣ. ಅಭಿಜಿತ್ ಬ್ಯಾನರ್ಜಿ ನಮ್ಮವರೇ, ನೊಬೆಲ್ ಪ್ರೈಸ್ ತಗೊಂಡಂಥವ್ರು, ಈ ವೆಲ್ಫೇರ್ ಎಕನಾಮಿಕ್ಸಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವರು ಮತ್ತು ಅವರ ವೈಫ್ ಇಬ್ಬರಿಗೂ ನೊಬೆಲ್ ಬಂತು, ಇನ್ನೊಬ್ರಿಗೆ ಸೇರಿ. ಅವರು ಇದೇ ವಿಷಯದ ಬಗ್ಗೆ ಅನೇಕ ದೇಶಗಳು ಸ್ಟಡಿ ಮಾಡಿದ್ದಾರೆ. ಇಲ್ಲಿ ತನಕ ಪ್ರಪಂಚದ 124 ದೇಶಗಳಲ್ಲಿ ಜನರಿಗೆ ನೇರವಾಗಿ ನಗದನ್ನು ಕೊಡುವಂಥ ಒಂದಲ್ಲ ಒಂದು ರೀತಿ ಯೋಜನೆಗಳಿದೆ. ಆ ಯಾವ ದೇಶಗಳಲ್ಲೂ ಅದರಿಂದ ಜನ ಸೋಮಾರಿಗಳಾಗಿಲ್ಲ, ಅದರಿಂದ ಜನ ಗಂಡಸರು ಕುಡಿಯೋದಕ್ಕೆ ವೇಸ್ಟ್ ಮಾಡಿಲ್ಲ. ಅದರ ಬದಲು ಅವ್ರು ಇನ್ನೂ ಎಕನಾಮಿಕ್ ಆಕ್ಟಿವಿಟೀಸ್ಗಳು ತೊಡಕೊಂಡು ಆ ದೇಶದ ಒಟ್ಟು ಎಕನಾಮಿ ಅಭಿವೃದ್ಧಿ ಆಗಲಿಕ್ಕೆ ಕೆಲಸ ಮಾಡಿದ್ದಾರೆ. ಮತ್ತು ಎಕನಾಮಿಸ್ಟ್ಗಳು ಏನು ಹೇಳ್ತಾರೆ, ಕೀನ್ಸ್ ಥಿಯರಿ ಏನು ಹೇಳುತ್ತೆ, ಜನಗಳಿಗೆ ಯಾವಾಗ ಕೊಳ್ಳುವ ಶಕ್ತಿ ಕಡಿಮೆಯಾಗಿ ಎಕನಾಮಿ ಹಿಂದೆ ಉಳಿಯುತ್ತೋ ಆಗ ಜನರ ಕೊಳ್ಳುವ ಶಕ್ತಿ ಜಾಸ್ತಿ ಮಾಡಬೇಕು, ಜನರ ಕೈಗೆ ದುಡ್ಡು ಸಿಗೋ ಥರ ಮಾಡಬೇಕು. ಹೆಂಗೆ ಅಂದರೆ, ನೀವು ಒಬ್ಬನ ಕೈಗೆ ಗುದ್ಲಿ ಕೊಟ್ಬಿಟ್ಟು ಗುಂಡಿ ಹಾಕಿಸಿ ತುಂಬಿಸಿ ದುಡ್ಡು ಕೊಡೋಕ್ಕೋಸ್ಕರ, ಫ್ರೀಯಾಗಿ ದುಡ್ಡು ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ದಟ್ ಈಸ್ ಅ ಥಿಂಗ್ ಅಂತ. ಆದರೆ ಮೋದಿಯವರು BJP ಕೇಂದ್ರ ಸರ್ಕಾರದಲ್ಲಂತೂ ಜನರ ಕೈಗೆ ದುಡ್ಡು ಸಿಗುವಂತೆ ಮಾಡುವ ಯಾವ ಯೋಜನೆ ಬಗ್ಗೆ ಅವ್ರಿಗೆ ಒಲವಿಲ್ಲ. ಕಾರ್ಪೊರೇಟ್ ಕಂಪ್ನಿಗಳಿಗೆ ಅತಿ ಶ್ರೀಮಂತರಿಗೆ ದುಡ್ಡು ಕೊಡೋ ಯೋಜನೆಗಳಿಗೆ ಮಾತ್ರ ಒಲವು. ಅದು ಒಂದೊಂದು ಉದಾಹರಣೆ ಅಂತಂದರೆ 20 ಲಕ್ಷ ಕೋಟಿ ಕೊರೋನಾ ಟೈಮಲ್ಲಿ ಅನೌನ್ಸ್ ಮಾಡಿದ್ರು. ಡಿಮ್ಯಾಂಡ್ ಕ್ರಿಯೇಟ್ ಮಾಡಬೇಕಾಗಿತ್ತು ಅವರು, ಯಾಕೆಂದ್ರೆ ಜನಕ್ಕೆ ದುಡಿಮೆ ಇರಲಿಲ್ಲ, ಲಾಕ್ಡೌನು. ಆದರೆ ಅವರು ಆ 20 ಲಕ್ಷ ಕೋಟಿಲಿ 2 ಲಕ್ಷ ಕೋಟಿ ಮಾತ್ರ ಜನರಿಗೆ ಕೈಗೆ ಸಿಗುವಂಥ ಯೋಜನೆಗಳಿಗೆ ಖರ್ಚು ಮಾಡಿದ್ರು. ಇನ್ನು 18 ಲಕ್ಷ ಕೋಟಿ ಉತ್ಪಾದನೆ ಕಡೆಗೆ ಅಂದರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೊಟ್ಟರು. ಆದರೆ ನಮ್ಮ ಮೀಡಿಯಾಗಳ ತೋರಿಸಿದ ಆ ಥರ. ಈ ಗ್ಯಾರಂಟಿಗಳಿಗೆ ಬರೋದಾದರೆ ಇದು ಯಾವ ಕಾರಣಕ್ಕೂ ರಾಜ್ಯ ದಿವಾಳಿ ಮಾಡಲ್ಲ. ಹಂಗಾಗಿದ್ರೆ ನೀವು ಹೇಳ್ದಂಗೆ ತಮಿಳ್ನಾಡು ದಿವಾಳಿ ಆಗಬೇಕಾಗಿತ್ತು. ತಮಿಳ್ನಾಡಲ್ಲಿ ಮಹಿಳಾ ಶಕ್ತಿ ಯೋಜನೆ ಥರದನ್ನು ಜಾರಿಗೆ ತಂದಿದ್ದರಿಂದ ಇವತ್ತು ಇಡೀ ದೇಶದಲ್ಲಿ ಏನು ವಿಮೆನ್ ಲೇಬರ್ ಪಾರ್ಟಿಸಿಪೇಷನ್ ಫೋರ್ಸ್ ಆವ್ರೇಜ್ ಇದೆಯೋ ಅದಕ್ಕಿಂತ ಹೆಚ್ಚು